ಸರ್ ಹೇಳಿ ನೋಡಿ, ಸಿನಿಮಾ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ. ಈಗಿನ ಜನ್ರೇಷನ್ಗೆ ಏನು ಬೇಕು ಆ ಕಂಟೆಂಟ್ ಸಿನಿಮಾ ಕೊಟ್ಟಿದ್ದಾರೆ ನೋಡಿ. ಇತ್ತೀಚಿನ ಸಿನಿಮಾಗಳಲ್ಲಿ ಏನಾಗ್ತಿದೆ ಅಂದರೆ ಬರೀ ಮಳ್ರು ಅದು ಇದು ತುಂಬ ಆಗ್ತಾಯಿದೆ. ಬಟ್ ಅದೆಲ್ಲ ನಿಲ್ಲಬೇಕು. ಯಾಕೆಂದರೆ ನಮಗೆ ಜೀವನ ಕೊಟ್ಟೆ ಹೊರತು ಒಬ್ಬನ ಕಿತ್ಕೊಂಡು ಅಭ್ಯಾಸ ಇಲ್ಲ. ಅದನ್ನು ಮಾಡ್ಕೋಬಾರ್ದು. ಯಾರು ಜೊತೆಲಿದ್ದವನಿಗೆ ಸಾಥ್ ಕೊಟ್ಟು ಬೆಳೆಸಬೇಕು, ಜೊತೆಲಿದ್ದವನೇ ತುಳಿಬಾರ್ದು. ಬಟ್ ಆ ಕಂಟೆಂಟ್ ತುಂಬ ಇಷ್ಟ ಆಯಿತು. ಇನ್ನೊಂದು ಏನಂದರೆ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿದೆ ಲವ್ ಸ್ಟೋರಿ. ಆ ಲವ್ ಸ್ಟೋರಿ ಹೇಗೆ ಫೀಲ್ ಆಗುತ್ತಂದರೆ ನಮ್ಮ ಜೀವನದಲ್ಲಿ ಆ ಜೀವನ ಸಿಗಲಿಲ್ಲ ಅನ್ನೋ ತುಂಬ ಬೇಜಾರು. ಯಾಕೆಂದರೆ ಆ ಪ್ರೀತಿ ನಾವು ಕಳ್ಕೊಂಡ್ವಿ. ಬಟ್ ಹೇಗೆ ಅಂದರೆ ಲವ್ ಮಾಡ್ತಾರೆ, ಮದುವೆ ಆಗ್ತಾರೆ, ಕೊನೆಗೆ ಸತ್ತೋಗ್ಬಿಡ್ತಾರೆ. ಬಟ್ ಅದು ತುಂಬ ಬೇಜಾರಾಗುತ್ತೆ. ಯಾಕೆಂದರೆ ಪ್ರೆಗ್ನೆಂಟ್ ಒಂದು ಪಾಪು ಇರಬೇಕಾದ್ರೆ ಅವ್ರನ್ನ ಸಾಯಿಸ್ಬಿಡ್ತಾರೆ. ಆವಾಗ ನಾವು ಕುತ್ಕೊಂಡು ನೋಡಿದಾಗ ಕಣ್ಣಾಗ ನೀರೇ ಬರುತ್ತೆ. ಬಟ್ ಅಷ್ಟು ಫೀಲ್ ಆಗುತ್ತೆ. ಬಟ್ಟು ಪ್ರತಿಯೊಬ್ಬ ಹುಡುಗ ಹುಡುಗಿ ಮದುವೆ ಆಗಬೇಕು, ಲವ್ ಮಾಡಿದ್ಮೇಲೆ ಮದುವೆ ಆಗಬೇಕಂದಾಗ 2 ಆಪ್ಷನ್ಗಳು ಬರ್ತವೆ. ಒಂದು ತಂದೆ ತಾಯಿ, ಒಂದು ಬೇರೆ ಥರ ಇನ್ನೊಬ್ರು ಯಾರೋ ಕ್ಯಾಸ್ಟು. ಬಟ್ ಅವ್ರಿಗೆಲ್ಲ ಒಂದು ಮಾತು ಹೇಳ್ತೀನಿ, ನೀವು ನಮ್ಮನ್ನು ಸಾಯಿಸ್ಬೋದು, ಸುಟ್ಟಾಕ್ಬೋದು, ನಮ್ಮ ದೇಹನ ಕಿತ್ಕೋಬೋದು. ಆದರೆ ನಮ್ಮಲ್ಲಿರೋ ಭಾವನೆಗಳಿದೆಯಲ್ಲ ಅದನ್ನು ಯಾವನಿಂದನೂ ಕಿತ್ಕೊಳ್ಳೋಕ್ಕಾಗಲ್ಲ. ಅದು ನಾನು ದೇವ್ರಿಗೆ ಸವಾಲಾಗ್ತೀನಿ. ನಾನು ಆ ಭಾವನೆಗಳು ಯಾವನಿಂದನೂ ಕಿತ್ತಾಕೋಕ್ಕಾಗಲ್ಲ. ಅದ್ರ ಉದ್ದೇಶನೇ ಮಹಾದೇವ ಸಿನಿಮಾ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಒಂದು ಸಿನಿಮಾ ನೋಡಿ. ಕನ್ನಡ ಕನ್ನಡ ಇಂಡಸ್ಟ್ರಿಗಿಂತ ಸಿನಿಮಾಗಳು ಬರಬೇಕು. ಯಾಕೆಂದ್ರೆ ಈ ಜನ್ರೇಷನ್ಗೆ ಹೇಗೆ ಬೇಕು ಆ ಕಂಟೆಂಟ್ ಕೊಟ್ಟಿದ್ದಾರೆ. ಪ್ರವೇಶಿ ಮಾಡೋರಿಗೆ ಒಂದು ಮಾತು ಹೇಳ್ತೀನಿ, ಎಲ್ಲ ಕುತ್ಕೊಂಡು 4 ನನ್ನ ಮಕ್ಕಳು ನೀವು ಪ್ರವೇಶಿ ಮಾಡ್ತೀರಿ ಸಿನಿಮಾಗಳನ್ನ. ಕಷ್ಟಪಟ್ಟು ಪ್ರೊಡ್ಯೂಸರು ಸಿನಿಮಾ ಮಾಡಿರ್ತ ಒಂದು ಕತೆ ಏನಾಗಬೇಕು, ಅದು ನಿಲ್ಲಬೇಕು. ಕನ್ನಡ ಇಂಡಸ್ಟ್ರಿ ನಂಬರ್ 1 ಯಾವಾಗಲೂ ಇರಬೇಕು. ನಾವು ಕನ್ನಡಿಗರು ಎಲ್ಲನೂ ಭೇದ ಭಾವ ಬಿಟ್ಟು ಕನ್ನಡ ಸಿನಿಮಾಗಳು ಬೆಳೆಸಬೇಕು. ಅದನ್ನ ಹೇಳ್ತೀನಿ ನಾನು. ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ ಅನ್ನೋ ಮಾತಾಡಿ. ಇಲ್ಲ, ಸಿನಿಮಾ ಮಾತ್ರ ಸೂಪರ್ ಆಗಿದೆ, ಬಂದು ಎಲ್ಲರೂ ನೋಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಯಾರ್ಯಾರೋ ಸಿನಿಮಾನ ಬಂದು ನೋಡ್ತೀರಾ, ನಮ್ಮ ಕನ್ನಡ ಸಿನಿಮಾನ ಬಂದು ನೋಡಿ. ಚೆನ್ನಾಗಿದೆ. ಒಂದು ಲವ್ ಸ್ಟೋರಿ ಆಗಲಿ, ಒಂದು ಫ್ಯಾಮಿಲಿ ಸ್ಟೋರಿ ಆಗಲಿ, ಒಂದು ಫೈಟ್ ಸೀನ್ ಆಗಲಿ, ಮತ್ತು ಶ್ರುತಿ ಮೇಡಮ್ ಆಗಲಿ, ಮಹಾಲಕ್ಷ್ಮಿ ಮೇಡಮ್ ಆಗಲಿ, ಅಚ್ಯುತರಾಮ್ ಇರಲಿ, ಮತ್ತು ನಮ್ಮ ಬಾಸ್ ವಿನೋದ್ ಇರಲಿ, ಸಖತ್ತಾಗಿದೆ. ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಯಾಕಂದರೆ ಯಾರ್ಯಾರೋ ತೆಲುಗು ತಮಿಳವ್ರನ್ನ ಹೋಗ್ಬಿಟ್ಟು ನಾವೆಲ್ಲ ಬೆಳೆಸ್ತೀವಿ. ಯಾಕಂದರೆ ಅವ್ರು ನಮ್ಮಿಂದ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಎಲ್ಲ ಇರ್ತಾರವರು, ಅವರಿಗೆ ನಾವು ಊಟ ತಿಂಡಿ ಎಲ್ಲ ಇಲ್ಲಿ ಕೊಟ್ಬಿಟ್ಟು ನಮಗೆ ಸಪೋರ್ಟ್ ಮಾಡಲ್ಲ. ಅವ್ರನ್ನ ನಾವು ಸಪೋರ್ಟ್ ಮಾಡ್ತೀವಿ ಅಂತಂದರೆ ಅದು ಸರಿಯಾಗಲ್ಲ. ಯಾಕಂದರೆ ಮೇನ್ ನಾವು ಕನ್ನಡದವ್ರಿಗೆ ನಾವು ಸಿನಿಮಾನ ಬೆಳೆಸಬೇಕು, ಉಳಿಸ್ಬೇಕು. ಕನ್ನಡ ಸಿನಿಮಾ ಬೆಳಿಬೇಕು ಇನ್ಮೇಲೆ. ಯಾಕಂದರೆ ಸಿನಿಮಾ 100 ಡೇಸ್ ಓಡುತ್ತೆ ಪಕ್ಕ. ಯಾಕಂದರೆ ಸಿನಿಮಾ ಆ ಥರ ಇದೆ. ಯಾಕಂದ್ರೆ ಇವರು ನಮ್ಮ ವಿನೋದನ ಬಟ್ ಏನು ಗೊತ್ತಾ, ಬರ್ತಿದ್ದಾರೆ ಎಲ್ಲ ಒಂದೊಂದು ನಿಜ. ಅವ್ರನ್ನ ಯಾರು ಬೆಳೆಸೋಕೆ ಇದು ಮಾಡ್ತಿದ್ದಾರೆ. ಎಲ್ಲ ಒಂದೊಂದು ಸಿನಿಮಾ ಲೇಟ್ 5 ವರ್ಷಕ್ಕೆ 6 ವರ್ಷ ಬರ್ತೀವಿ ಸಿನಿಮಾ ನೋಡಿ. ಈ ಸಿನಿಮಾ ಏನಿಲ್ಲ ಅಂದರೂ ವರ್ಷಕ್ಕೆ 3 ಸಿನಿಮಾ ಬರೋ ಥರ ಮಾಡಿಕೊಡಿ. ವಿನೋದ ಸಿನಿಮಾ ಸೂಪರ್ ಆಗಿದೆ. ಮಾದೇವ ಸಿನಿಮಾ ಸಖತ್ತಾಗಿದೆ. ಬಂದ್ಬಿಟ್ಟು ಎಲ್ರು ನೋಡಿ. RCB ಕಪ್ ಗೆದ್ದಿದ್ದಕ್ಕೂ ಸಿನಿಮಾ ರಿಲೀಸ್ ಆಗಿದ್ದಕ್ಕೂ ತುಂಬ ಖುಷಿ ಆಯಿತು. ತುಂಬ ಖುಷಿ ಆಗಿದೆ. 2 ಖುಷಿ, ಡಬಲ್ ಖುಷಿ. ಎಲ್ಲ ಕನ್ನಡಿಗರ ಒಂದು ಸಿನಿಮಾ ನೋಡಿ.